ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಇವರುಗಳಿಗೆ ಪೊಲೀಸರ ಭಯನೇ ಇಲ್ವಾ ಅನ್ನುವಂಥ ಪ್ರಶ್ನೆ ನಾವೆಲ್ಲರೂ ಮಾಡಬೇಕು. ಎಷ್ಟು ಸೇಫು ಅಂತ ನಮ್ಮ ಬೆಂಗಳೂರು. ಯಾಕಂದ್ರೆ ನೋಡಿ, ನಡು ರಾತ್ರಿ ಸಿಕ್ಕವ್ರ ಮೇಲೆ ಲಾಂಗ್ ಬೀಸ್ಕೊಂಡು ಕಿರಿಕು ಮಾಡೋದು. ಈ ಪುಡಿ ರೌಡಿಗಳು ಅಂಗಡಿ ಬಳಿ ಬಂದ್ಬಿಟ್ಟು ಮನಸ್ಸೋ ಇಚ್ಛೆ ದಾಂಧಲೆ ಮಾಡ್ತಾರೆ. ಆ ಪುಂಡ್ರು ಲಾಂಗ್ ಬೀಸ್ತಾರಲ್ಲ, ಆ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಈ ಘಟನೆ ನಡೆದಿರೋದು ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಲಿ. ನಿಜಕ್ಕೂ ಬೆಂಗಳೂರಿನಲ್ಲಿ ಈ ಪುಂಡ್ರಿಗೆ ಖಾಕಿ ಭಯ ಇಲ್ವಾ? ಅಷ್ಟಕ್ಕೂ ಲಾ ಆ್ಯಂಡ್ ಆರ್ಡರ್ ಬೆಂಗಳೂರಿನಲ್ಲಿ ಇದೆಯಾ ಅನ್ನೋಂಥ ಪ್ರಶ್ನೆನೇ ಮಾಡ್ಬೇಕು ನಾವು. ಇದೆಯಾ ನಿಜವಾಗ್ಲೂ? ಬೀಟ್ ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಕರೆಕ್ಟಾಗಿ? ಈ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ ಅಂತ ಅನಿಸ್ತಾ ಇದೆ. ನೋಡಿ, ಆ CCTV ವಿಷನ್ಸ್ ನೋಡಿ. ಲಾಂಗು ಮಚ್ಚು ಹಿಡ್ಕೊಂಡು ರಾಜಾರೋಷವಾಗಿ ಸಿಕ್ಕವ್ರ ಮೇಲೆ ಮನಸ್ಸು ಇಚ್ಛೆ ದಾಂಧಲೆ ಮಾಡೋದು. ಯಾವುದೋ ಒಂದು ಅಂಗಡಿ ಮುಂದೆ ಆಗಿರೋದು ಇದು ಘಟನೆ. ಲಾಂಗ್ ಬೀಸ್ತಾರೆ. ಒಂದು 3-4 ಜನ ಇದ್ದಾರೆ ಆ ಗ್ಯಾಂಗ್ನಲ್ಲಿ. ನಿಂತಿದ್ದವ್ರ ಮೇಲೆ ಬಂದ್ಬಿಟ್ಟು ಲಾಂಗ್ ಬೀಸ್ತಾ ಇರೋದಿಲ್ಲಿ. ನಿಜಕ್ಕೂ ಪೊಲೀಸರು ಭಯ ಹುಟ್ಟಿಸ್ತಾ ಇಲ್ವಾ? ತುಂಬ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀರಾ? ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರಾ ಅವ್ರಿಗೆ? ಭಯನೇ ಇಲ್ಲ ಈ ಪುಂಡ್ರಿಗೆ. ಹಿಂಗೆ ಲಾಂಗ್ ಹಿಡ್ಕೊಂಡು ಓಡಾಡೋದು, ಯಾರ ಮೇಲಾದರೂ ಹೊಡೆದ್ರೆ ಲಾಂಗಿಂದ ಪ್ರಹಾರ ಮಾಡಿದ್ರು ಸಾಕು, ಕೇಸ್ ಹಾಕ್ಬಿಡ್ತಾರೆ, ರೌಡಿ ಶೀಟ್ ಪಟ್ಟಿಲಿ ಸೇರಿಸ್ಬಿಡ್ತಾರೆ, ನಮ್ಮ ಜೀವನ ಹಾಳಾಗುತ್ತೆ, ಹೀಗನ್ನೋ ಭಯನೇ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈನ್ನಲ್ಲಿ. ವೆಂಕಟೇಶ್, ನಿಜಕ್ಕೂ ಈ ಪುಂಡರ ಹಾವಳಿ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋದು ಒಂದು ಕಡೆ, ಪೊಲೀಸರ ಭಯನೇ ಇಲ್ವಲ್ಲ ಇವ್ರಿಗೆ, ಹಂಗೆ ವರ್ತನೆ ಮಾಡ್ತಾ ಇದ್ದಾರಲ್ಲ. ಶರತ್, ಹೌದು, ಬೆಂಗಳೂರಿನ ಯಾವುದೇ ಒಂದಲ್ಲ ಒಂದು ಭಾಗಗಳಲ್ಲೂ ಕೂಡ ಪುಡಿ ರೌಡಿಗಳ ಅಟ್ಟಹಾಸ ಪ್ರತಿನಿತ್ಯ ಕೂಡ ವರದಿಗಳಾಗ್ತಾನೆ ಇರುತ್ತೆ. ಕೆಲವು ಅಂಗಡಿಗಳಲ್ಲಿರುವಂಥ CCTVಗಳಾಗಿರ್ಬೋದು ಅಥವಾ ಸಾರ್ವಜನಿಕರು ಯಾರಾದರೂ ಆ ಒಂದು ಮೊಬೈಲ್ನಲ್ಲಿ ಅದು ವಿಡಿಯೋವನ್ನು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಇವು ಹೊರಗಡೆ ಬರುತ್ತೆ. ಅದನ್ನು ಬಿಟ್ಟರೆ ಯಾವುದು ಕೂಡ ಈ ರೀತಿಯಾದಂಥ ಹೊರಗಡೆ ಬರಲ್ಲ. ಈ ಒಂದು ಘಟನೆ ಆಗಿರುವಂಥದ್ದು ನಂದಿನಿ ಲೇಔಟ್ ಪೊಲೀಸ್ ಠಾಣೆಯ ಒಂದು ಕಂಠೀರವ ನಗರದ ಅಲ್ಲಿ ಈ ಒಂದು ಫುಟ್ಪಾತ್ ಮೇಲೆ ಇರುವಂತಹ ಅಂಗಡಿ ಬಳಿ ಬಂದಂಥ 4-5 ಜನ ಪುಂಡ್ರು ಆ ಲಾಂಗು ಮಚ್ಚುಗಳನ್ನು ಹಿಡ್ಕೊಂಡು ಬರ್ತಾರೆ. ಬಂದಂಥವ್ರ ಏಕಾಏಕಿ ಅಲ್ಲಿದ್ದಂಥ ಸಾರ್ವಜನಿಕರ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು, ಬೆದರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆಗ ಭಯಭೀತಗೊಂಡು ಓಡಿ ಹೋಗ್ತಾರೆ. ಈ ಎಲ್ಲ ದೃಶ್ಯಗಳು ಕೂಡ ಅಲ್ಲಿದ್ದಂಥ ಅಂಗಡಿಯ ಒಂದು CC ಕ್ಯಾಮೆರಾಗಳಲ್ಲಿ ಸೆರೆಯಾಗಿರುವಂಥದ್ದು. ಆ ಪೊಲೀಸರಿಗೆ ಈಗಾಗಲೇ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ರವಿ ಅಲಿಯಾಸ್ ಎಗ್ರೈಸ್ ರವಿ ಅವರ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಶಾಪ್ ಮಾಲೀಕ ಹಾಗೂ ರವಿಯ ನಡುವೆ ಒಂದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದ್ದು, ಆ ಗಲಾಟೆಯ ಪ್ರತೀಕಾರವಾಗಿ ಈತ ಲಾಂಗು ಮಚ್ಚುಗಳನ್ನು ತಂದು ಸ್ನೇಹಿತ ಸಹಚರನ್ನ ಕರ್ಕೊಂಡು ಬಂದು ಈ ರೀತಿಯಾಗಿ ದುಮ್ಮಿಯನ್ನ ಮಾಡಿದ್ದಾನೆ ಅಂತ ಹೇಳಿ ಈಗ ಸದ್ಯಕ್ಕೆ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವಂತದ್ದು. ಈಗ ನಂದಿನಿ ಲೇಔಟ್ ಪೊಲೀಸರು ಕೂಡ ಆ ಒಂದು ಸ್ಥಳದಲ್ಲಿ ಅಂದ್ರೆ ಬೀಟ್ ಅನ್ನ ಮಾಡಬೇಕಾಗುತ್ತೆ. ಕೆಲವೊಂದು ಸೆನ್ಸಿಟಿವ್ ಏರಿಯಾಗಳಾಗಿರ್ಬೋದು, ಮತ್ತೆ ಪುಂಡರು ಓಡಾಡುವಂತಹ ಸ್ಥಳಗಳೇನಿರುತ್ತೆ ಅಂತ ಕಡೆ ಹೆಚ್ಚಿನ ಸಮಯ ಒಂದು ಬೀಟ್ ಅನ್ನ ಮಾಡಬೇಕು. ಆಗ ಪೊಲೀಸರು ಬರ್ತಾರೆ ಅನ್ನುವಂತ ಒಂದು ಭಯ ಕೂಡ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಪುಂಡಾಟಕೆಯನ್ನು ಮೆರೆಯುವಂತದ್ದು, ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡುವಂತದನ್ನ ಮಾಡ್ತಾ ಇರ್ತಾರೆ. ಕೇವಲ ಇಲ್ಲಿ ಬಂದು ಗಲಾಟೆ ಮಾಡಿ ವಾಪಸ್ ಹೋಗುವಂತದ್ದು ಮಾತ್ರ ಆಗಿರ್ಲಿಲ್ಲ. ಗಾಡಿಗಳಲ್ಲಿ ಅವರು ಲಾಂಗು ಮಚ್ಚುಗಳನ್ನು ತಂದು ಸಿಕ್ಕವರ ಮೇಲೆ ಕೂಡ ಹಲ್ಲೆ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ಇವರಿಗೆ ಕಾನೂನಿನ ಪ್ರಕಾರ ಸರಿಯಾದ ಶಿಕ್ಷೆಯನ್ನ ಕೊಡದೇ ಇದ್ರೆ ಇವರು ಇದೇ ರೀತಿಯಾದಂತಹ ಒಂದು ಪುಂಡಾಟವನ್ನ ಮತ್ತೆ ಮತ್ತೆ ಮೆರಿತಾ ಇರ್ತಾರೆ. ಪೊಲೀಸರು ಅನ್ನುವಂತ ಭಯನೂ ಇರಲ್ಲ, ಕಾನೂನು ಅನ್ನುವಂತ ಹೆದರಿಕೆನೂ ಕೂಡ ಇರಲ್ಲ ಅನ್ಸುತ್ತೆ. ಸದ್ಯ ಈ ರೀತಿಯಾದಂತಹ ಪುಂಡಾಟ ಮೆರೆಯುವಂತಹ ಏನು ಒಂದು ಪುಂಡ್ರಿದ್ದಾರೆ ಅವರಿಗೆ ಸಿಲಿಕಾನ್ ಸಿಟಿ ಪೊಲೀಸರು ಸರಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.